ಹಲೋ ವಿದ್ಯಾರ್ಥಿಗಳೇ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಪರೀಕ್ಷೆ ಸಮೀಪ ಬಂದವು. ಎಲ್ಲ ನೀವು ಓದೋದ್ರಲ್ಲಿ ಆಗಿರಬೇಕು. ನೀವು ಓದಾಕತ್ತೀರಿ ಅಂತ ಹೇಳಿ ಆ ಓದುವುದಕ್ಕೆ ಇನ್ನೊಂದು ಸ್ವಲ್ಪ ನೆರವಾಗಲಿ ಅಂತ ಹೇಳಿ ನಾನು ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸ್ಮರಣೆ ಎಲ್ಲ ಜ್ಞಾನಗಳ ತಾಯಿ ಅಂತ ಒಬ್ಬ ವಿದ್ವಾಂಸ ಹೇಳ್ತಾನ. ಸ್ಮರಣೆ ಅಂತಂದ್ರ ನೆನಪು. ಈ ನೆನಪು ಇಲ್ಲದೆ ಹೋದ್ರ ನಾವು ಮಾತಾಡ್ಲಿಕ್ಕಾಗುವುದಿಲ್ಲ, ನಾವು ಬರೀಲಿಕ್ಕಾಗುವುದಿಲ್ಲ, ನಾವು ಏನು ಕೆಲಸನ ಬಹುತೇಕ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ತಿಳ್ಕೊರಿ. ಹಾಗಾಗಿ ಸ್ಮರಣೆ ನೆನಪು ಬಹಳ ಮುಖ್ಯ. ಈ ಸ್ಮರಣೆ ಅಥವಾ ನೆನಪು ಅನ್ನೋದ್ರಲ್ಲಿ ಎರಡು ವಿಧಗಳು ಅದಾವು. ಒಂದು ತಾತ್ಕಾಲಿಕ ನೆನಪು, ಇನ್ನೊಂದು ದೀರ್ಘಕಾಲಿಕ ನೆನಪು. ಈ ನೆನಪುಗಳು, ಅನುಭವಗಳು, ಅರಿವು, ತಿಳುವಳಿಕೆ ಇವೆಲ್ಲವೂ ನಮ್ಮ ಮೆದುಳಿನಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯಗಳು. ಇವೆಲ್ಲ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಮೆದುಳನ್ನು ಸೇರ್ತಾವು ಅಂತೆಲ್ಲ ನಿಮಗ ಗೊತ್ತೈತಿ. ಈ ಮೆದುಳಿನಲ್ಲಿ ದಾಖಲಾಗುವಂತಹ ನೆನಪುಗಳಲ್ಲಿ ನಾನು ಆಗಲೇ ಹೇಳ್ದಂಗ ಒಂದು ದೀರ್ಘಕಾಲಿಕ ನೆನಪುಗಳು ಮತ್ತು ಇನ್ನೊಂದು ತಾತ್ಕಾಲಿಕ ನೆನಪುಗಳು ಅಂತ. ಬಹಳಷ್ಟು ನೆನಪುಗಳು ತಾತ್ಕಾಲಿಕವಾಗಿ ಇರ್ತವು. ಅವು ಸ್ವಲ್ಪ ನೆನಪಿದ್ದ ಹಾಗೆ ಮತ್ ಸ್ವಲ್ಪ ಕಾಲ ಕಳೆದ ಮೇಲೆ ಮರ್ತು ಹೋಗ್ಬಿಡ್ತಾವು. ನೀವು ಎಷ್ಟೋ ವಿಷಯಗಳನ್ನ ಓದ್ತೀರಿ, ಆದ್ರ ಮತ್ತ ಮರುದಿವ್ಸ ಕೇಳಿದ್ರ ಅಥವಾ ಸಾಯಂಕಾಲ ಕೇಳಿದ್ರ ಆ ವಿಷಯಗಳು ನಿಮಗೆ ನೆನಪಿನಲ್ಲಿ ಇರುವುದಿಲ್ಲ, ಮರೆತು ಹೋಗಿಬಿಡ್ತವೆ. ಯಾಕೆ ಹೀಗಾಗುತ್ತೆ ಅಂತಂದ್ರ ಅವು ತಾತ್ಕಾಲಿಕವಾಗಿ ನೆನಪಿನಲ್ಲಿ ಇರುವುದರಿಂದ ಹಂಗಾಗ್ತವು. ಅದನ್ನ ನಾವು ದೀರ್ಘಕಾಲಿಕವಾಗಿರ್ತಕ್ಕಂಥ ನೆನಪುಗಳಿಗೆ ಪರಿವರ್ತನೆ ಮಾಡಿದ್ರ ಅವು ತುಂಬಾ ಕಾಲ ನಮ್ಮ ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯ ಆಗತ್ತ. ಹಾಗಾದ್ರೆ ಈ ವಿಷಯಗಳನ್ನ, ನಾವು ಓದಿರ್ತಕ್ಕಂಥ ವಿಷಯಗಳನ್ನ ದೀರ್ಘಕಾಲಿಕವಾಗಿ ನೆನಪಿಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಬಹಳ ಮುಖ್ಯವಾಗಿ ನಾವು ತಾತ್ಕಾಲಿಕವಾಗಿರ್ತಕ್ಕಂಥ ನೆನಪುಗಳು ನಮ್ಮಲ್ಲಿ ಹೆಂಗ್ ದಾಖಲಾಗ್ತಾವ ಅನ್ನೋದನ್ನ ಗಮನಿಸೋಣ. ನೋಡಿ, ನೀವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾದಾಗ ಒಂದು ಬಸ್ ಅನ್ನ ಹತ್ತುತ್ತೀರಿ. ಆ ಬಸ್ಸಿನ ನಂಬರ್ ಅನ್ನ ನೀವು ನೋಡ್ತೀರಿ. ಆಮೇಲೆ ನಿಮ್ಮ ಪ್ರಯಾಣ ಮುಗಿದು ಆ ಬಸ್ಸಿನಿಂದ ಇಳಿತಿದ್ದಂಗ ಆ ಬಸ್ಸಿನ ನಂಬರಿನ ನೆನಪು ನಿಮ್ಗ ಮರೆತು ಹೋಗಿಬಿಡುತ್ತೆ. ಆದ್ರೆ ಒಂದು ದ್ವಿಚಕ್ರ ವಾಹನ ಅಥವಾ ಟೂ ವೀಲರ್ ನಿಮ್ಮದಿದೆ ಅಂತ ತಿಳ್ಕೊಳ್ಳೋಣ. ಆ ಟೂ ವೀಲರ್ನ ನಂಬರ್ ನಿಮಗೆ ಯಾವತ್ತೂ ನೆನಪಿರ್ತತಿ. ಬಹಳ ದಿನಗಳ ಕಾಲ ಅದು ನೆನಪಿನಲ್ಲಿ ಇದ್ದೇ ಇರ್ತತಿ. ನಿಮ್ಮಲ್ಲಿ ಆ ವಾಹನ ಇದ್ದು ಆಮೇಲೆ ಅದು ಹೋದ್ರೂ ಕೂಡ ಆ ನಂಬರ್, ನಿಮ್ಮ ವಾಹನದ ನಂಬರ್ ನೆನಪಿನಲ್ಲೇ ಇದ್ದೇ ಇರ್ತತಿ. ಯಾಕಂತಂದ್ರ ಆ ನಂಬರನ್ನ, ಆ ನಂಬರ್ ಪ್ಲೇಟ್ ಅನ್ನ ನೀವು ದಿನಂಪ್ರತಿ ನೋಡ್ತಾ ಇರ್ತೀರಿ. ಅದು ನಿಮ್ ತಲೆ ಒಳಗೆ ಹೋಗ್ತಾನೆ ಇರ್ತತಿ. ಹಂಗಾಗಿ ಆ ನಿಮ್ಮ ದ್ವಿಚಕ್ರ ವಾಹನದ ನಂಬರ್ ಏನಿರ್ತತಲ್ಲ, ನಿಮ್ಮ ತಳ್ಳೆಯಲ್ಲಿ ಅಥವಾ ಮೆದುಳಿನಲ್ಲಿ ದೀರ್ಘಕಾಲಿಕವಾಗಿರ್ತಕ್ಕಂಥ ನೆನಪಾಗಿ ಮುದ್ರೆ ಒತ್ತಿರ್ತದೆ. ಹಂಗಾಗಿ ನಿಮಗೆ ಬಹಳಷ್ಟು ದಿನಗಳ ಕಾಲ ಆ ನಂಬರ್ ಅಥವಾ ನೆನಪು ಉಳಿಯಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನೀವು ಓದುವಂತ ವಿಷಯಗಳನ್ನ, ಅಭ್ಯಾಸ ಮಾಡತಕ್ಕಂಥ ವಿಷಯಗಳನ್ನ ಕೂಡ ದೀರ್ಘಕಾಲಿಕ ನೆನಪುಗಳನ್ನಾಗಿ ಪರಿವರ್ತಿಸಿದ್ರೆ ಅವು ತುಂಬಾ ದಿನಗಳ ಕಾಲ ನೆನಪಿನಲ್ಲಿ ಉಳಿಯಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ದೀರ್ಘಕಾಲಿಕವಾಗಿ ನೆನಪುಗಳು ಇರ್ಲಿಕ್ಕೆ ಏನ್ ಮಾಡಬೇಕು ಅಂತಂದ್ರ, ನಾವು ಓದಿರ್ತಕ್ಕಂಥ ವಿಷಯಗಳನ್ನ, ಅಭ್ಯಾಸ ಮಾಡಿರ್ತಕ್ಕಂಥ ಅಂಶಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಆಗಾಗ ಮನನ ಮಾಡಬೇಕು, ಪಠನ ಮಾಡಬೇಕು. ಮತ್ತೆ ಇನ್ನೊಬ್ಬರ ಜೊತೆಗೆ, ನಿಮ್ಮ ಸಹಪಾಠಿಗಳ ಜೊತೆಗೆ ಹಂಚಿಕೊಂಡಾಗ ಆ ನೆನಪುಗಳು ಏನಾಗ್ತವೆ ಅಂತಂದ್ರೆ ದೀರ್ಘಕಾಲಿಕವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗತ್ತ. ಹಾಗಾಗಿ ನಿಮ್ಮ ನೆನಪುಗಳನ್ನ, ಓದಿರುವ ವಿಷಯಗಳನ್ನ ದೀರ್ಘಕಾಲಿಕ ಸ್ಮರಣೆಗಳಾಗಿ ಅವನ್ನ ಪರಿವರ್ತಿಸುವುದು ಬಹಳ ಮುಖ್ಯ ಅಂತ ಆಯ್ತು. ಪರೀಕ್ಷೆ ಸಮೀಪ ಬಂದಿದಾವಲ್ಲ, ಅದಕ್ಕೋಸ್ಕರ ನೀವು ಓದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ನೀವು ಓದಲಿಕ್ಕೆ ತೊಡಗಿದ್ರೆ
ನೀವು ಬಹಳ ಏಕಾಗ್ರತೆಯಿಂದ ಅಂದ್ರೆ ಮನಸ್ಸು ಕೊಟ್ಟು ಓದುವುದು ಅಂತಾರಲ್ಲ, ಆ ರೀತಿಯಾಗಿ ಬಹಳ ಮುಖ್ಯವಾಗಿ ಓದುವುದು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ನಕಾರಾತ್ಮಕ ಭಾವನೆಗಳು ನಿಮ್ಮಲ್ಲಿ ಬರಕೂಡುದು. ಅಂದ್ರೆ ಒಬ್ಬ ಜಾಣನಾಗಿರ್ತಕ್ಕಂಥ ವಿದ್ಯಾರ್ಥಿ ಅವನು ಓದ್ತಾ ಇರುವಾಗ, ಯಾವುದೋ ವಿಷಯ ಓದ್ತಾ ಇರುವಾಗ, ನಾನು ನಿರೀಕ್ಷೆ ಮಾಡಿರ್ತಕ್ಕಂಥ ಅಂಕಗಳು ಈ ವಿಷಯದಲ್ಲಿ ಬರ್ತಾವೆಯೋ ಇಲ್ಲವೋ ಅಂತ ಈ ರೀತಿಯ ಆತಂಕ, ನೆಗೆಟಿವ್ ಥಿಂಗ್ಸ್ ಬರಲೇಬಾರದು. ವಿಶ್ವಾಸದಿಂದ ಓದುವುದು ಬಹಳ ಮುಖ್ಯ. ಹಾಗೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿ, ಆತನಿಗೆ ನಾನು ಪಾಸ್ ಆಗ್ತೀನೋ ಇಲ್ವೋ ಅನ್ನುವಂತ ಆತಂಕ, ನಾನು ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅನ್ನುವಂತಹ ನಕಾರಾತ್ಮಕ ಭಾವನೆಗಳು ಯಾವುದೇ ಕಾರಣಕ್ಕೂ ಬರಬಾರದು. ಮನಸ್ಸನ್ನ ಕೇಂದ್ರೀಕರಿಸಿ ಓದುವುದು ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಇನ್ನು ಪರೀಕ್ಷೆಯಲ್ಲಿ ಅಥವಾ ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳಿಗೆ ತಾವು ಯಾವ ವಿಷಯವನ್ನ ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ತದೆ, ಆದ್ರೆ ಯಾವ ರೀತಿ ಬರೀಬೇಕು ಅನ್ನೋದು ಅವರಿಗೆ ಗೊತ್ತಿರುವುದಿಲ್ಲ, ಅಭ್ಯಾಸ ಮಾಡಿಕೊಂಡಿರುವುದಿಲ್ಲ. ಅಂದ್ರ ಅವರ ಬರವಣಿಗೆಯಲ್ಲಿ ವಾಕ್ಯ ದೋಷ ಇರ್ತತಿ, ಕಾಗುಣಿತ ದೋಷಗಳು ಆಗ್ತಾ ಇರ್ತಾವು. ಹಾಗಾಗಿ ಅಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತಂದ್ರೆ, ಯಾವುದೇ ಒಂದು ಆಸರೆ ಇಲ್ಲದೆ, ನೋಡಿ ಬರೆಯಲಾರ್ದೇನೆ ಸ್ವಂತವಾಗಿ ಮನೆಯಲ್ಲಿ ಬರೆಯುವುದಕ್ಕೆ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಬರದಾದ ಮೇಲೆ ತಾವು ಏನ್ ಮಾಡಬೇಕು, ಆ ಉತ್ತರಕ್ಕೂ, ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಉತ್ತರಕ್ಕೂ ತಾವು ಬರೆದಿದ್ದಕ್ಕೂ ತಾಳೆ ಹಾಕಿ ನೋಡ್ಬೇಕು. ಯಾವ ವಾಕ್ಯವನ್ನ ನಾವು ಯಾವ ರೀತಿ ಬರೆದಿದ್ದೀನಿ, ಯಾವ ಶಬ್ದವನ್ನ ನಾನು ಯಾವ ರೀತಿ ಬರೆದಿದ್ದೇನೆ ಅಂತ ಆ ಪಠ್ಯ ಪುಸ್ತಕಕ್ಕೂ ಮತ್ತು ತಾವು ಬರೆದಿರುವಂತಹ ಬರವಣಿಗೆಯಲ್ಲಿಯೂ ಇರುವುದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ತಮ್ಮ ತಪ್ಪುಗಳು ತಮಗೆ ಅರಿವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾನು ನೋಡ್ತಾ ಇರ್ತೇನೆ, ಅವರಿಗೆ ಪ್ರಶ್ನೆಗಳಿಗೆ ಉತ್ತರಗಳು ಗೊತ್ತಿರ್ತಾವ, ಆದ್ರೆ ಬರೆಯುವಾಗ ಅವರು ತಪ್ಪಿ ಬಿಡ್ತಾರೆ. ಮುಖ್ಯವಾಗಿ ವಾಕ್ಯ ದೋಷ, ಕಾಗುಣಿತ ದೋಷಗಳು ಆಗ್ತಾ ಇರ್ತಾವ. ಅಂತಹ ವಿದ್ಯಾರ್ಥಿಗಳು ಈ ಒಂದು ಅಭ್ಯಾಸವನ್ನ ಮಾಡಿಕೊಂಡ್ರೆ, ಸ್ವಂತವಾಗಿ ಬರೆಯುವಂತದ್ದು, ಆಮೇಲೆ ಪಠ್ಯ ಪುಸ್ತಕವನ್ನ ಮತ್ತು ತಾವು ಬರೆದಿರುವಂತದ್ದನ್ನ ನೋಡುವಂತ, ಪರಿಶೀಲನೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗಳು ಯಶಸ್ಸನ್ನ ಗಳಿಸ್ತಾರೆ. ಇನ್ನ ಪರೀಕ್ಷೆ ದಿವಸ ಊಟ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆಯನ್ನೇ ಊಟ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ನಾವು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿಬಿಟ್ರೆ ನಮ್ಮ ಜೀರ್ಣಾಂಗಗಳು ಜೀರ್ಣ ಮಾಡುವುದರಲ್ಲಿ ಆಕ್ಟಿವ್ ಆಗ್ತವ. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಆ ಜೀರ್ಣಾಂಗಗಳಿಗೆ ಪೂರೈಕೆ ಆಗತ್ತ, ಅದು ಮೆದುಳಿಗೆ ಆ ರಕ್ತ ಪೂರೈಕೆ ಆಗುವುದು ಏನೈತಲ್ಲ ಕಡಿಮೆ ಆಗತ್ತ. ಹೀಗಾಗಿ ತಲೆ ಓಡುವುದು ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾಗಿ ಆ ಪರೀಕ್ಷೆಗೆ ಮುಂಚೆ ಏನಿದಿಲ್ಲ, ಲಘುವಾಗಿರ್ತಕ್ಕಂಥ ಆಹಾರ ಅಂದ್ರೆ ಉಪಹಾರವನ್ನ, ಲೈಟ್ ಆಹಾರವನ್ನ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ಪರೀಕ್ಷೆಯ ದಿವಸ ನಿಮಗೆ ಬರವಣಿಗೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನ ಎಲ್ಲವನ್ನ ನೀವು ತಯಾರು ಮಾಡಿಟ್ಕೊಳ್ಳುವುದು ಬಹಳ ಮುಖ್ಯ. ಪೆನ್ನು, ಎರಡೆರಡು ಪೆನ್ನುಗಳು, ಪೆನ್ಸಿಲ್ಗಳು, ರಬ್ಬರ್ಗಳು, ಸ್ಕೇಲು ಇವೆಲ್ಲ ನಿಮ್ಮ ಹತ್ರನೇ ಇದ್ರೆ ಬಹಳ ಒಳ್ಳೆಯದು. ಅವು ನಿಮ್ಮ ಬಳಿ ಇರಲಿಲ್ಲ ಅಂತಂದ್ರೆ ನೀವು ತಕ್ಕೊಂಡು ಹೋಗೋದು ಬಹಳ ಉತ್ತಮ. ಇಲ್ಲದೆ ಹೋದ್ರೆ ಪರೀಕ್ಷೆಯಲ್ಲಿ ಏನಾಗುತ್ತಂತಂದ್ರೆ ನೀವು ಇನ್ನೊಬ್ಬರು ಕೇಳೋದು, ರಬ್ಬರ್ ಕೊಡು, ಸ್ಕೇಲ್ ಕೊಡು ಅಂತ ಹೀಗೆಲ್ಲ ಕೇಳುವುದು, ಅದರಿಂದ ಸಮಯ ಹಾಳಾಗುತ್ತೆ ಮತ್ತು ಡಿಸ್ಟರ್ಬ್ ಆಗತ್ತೆ, ಇನ್ನೊಬ್ಬರಿಗೂ ಕೂಡ ನೀವು ಡಿಸ್ಟರ್ಬ್ ಮಾಡ್ದಂಗ ಆಗತ್ತೆ. ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ನೀವು ಸುಮಾರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಇರುವುದು ಬಹಳ ಮುಖ್ಯ. ಹಾಗೆ ಅಂದ್ರೆ ನೀವು ಅಲ್ಲಿ ಒಂದಿಷ್ಟು ವಿಶ್ರಾಂತಿಯನ್ನ ತೆಗೆದುಕೊಂಡು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದೇನೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಬಹುದು. ಪರೀಕ್ಷಾ ಕೇಂದ್ರಕ್ಕೆ ಕಾಲಿಡ್ತಿದ್ದ ಹಾಗೇನೆ ನೀವು ಅಲ್ಲಿ ಕೊಠಡಿ ಮೇಲ್ವೀಕ್ಷಕರು ಟೈಮ್ ಆಗ್ತಿದ್ದ ಹಾಗೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆಯನ್ನ ಒಂದ್ಸಾರಿ ನೀಟಾಗಿ ಎಲ್ಲವನ್ನ ಕಣ್ಣಾಡಿಸ್ಬೇಕು. ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಬರೆಯೋದು ಮುಖ್ಯ ಅಲ್ಲ. ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕಂತಾನೆ 15 ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇಡೀ ಪ್ರಶ್ನೆ ಪತ್ರಿಕೆಯನ್ನ ಒಂದ್ಸಾರಿ ಓದಿ ಆನಂತರ
1 ನಿಮಿಷ ಕಣ್ಮುಚ್ಚಿ ದೀರ್ಘವಾಗಿರ್ತಕ್ಕಂಥ ಉಸಿರನ್ನ ತೆಗೆದುಕೊಂಡು ನಂತರ ಉಸಿರು ಬಿಟ್ಟು ಹಾಗೆ ಒಂದು ಜಲಕ್ನಷ್ಟು ಪ್ರಾಣಾಯಾಮವನ್ನ ಅಲ್ಲಿ ಮಾಡಿದ್ರೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿ ಆಗತ್ತೆ. ಒಂದು ರೀತಿಯ ಫ್ರೆಶ್ ಆಗಿರ್ತಕ್ಕಂಥ ಫೀಲ್ ನಿಮಗ ಬರುತ್ತೆ. ಯಾವುದೇ ಟೆನ್ಷನ್ ಇಲ್ದೇನೆ ಕೂಲ್ ಆಗಿ ಬರೆಯುವುದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನ ಇಡಿಯಾಗಿ ಓದಿ ನಂತರದಲ್ಲಿ ಬರೆಯುವುದಕ್ಕೆ ತೊಡಗಿ. ಬರವಣಿಗೆಯಲ್ಲಿ ತೊಡಗಿದ ನಂತರ ನೀವು ಪ್ರಶ್ನೆಗಳ ಸಂಖ್ಯೆಯನ್ನ ಕಡ್ಡಾಯವಾಗಿ ಹಾಕಲೇಬೇಕು, ಹಾಕ್ತೀರಿ. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನೀವು ಬರೆಯುವಂತ ವೇಗದಲ್ಲಿ ನಿಮ್ಮ ಒಳಗಿನ ವಿಷಯಗಳು ತುಂಬಿಕೊಂಡು ಒತ್ತುಕೊಂಡು ಬರೀತಾ ಇರ್ತಾವ. ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತು, ನಾನು ಇದನ್ನ ಬರೀಬಲ್ಲೆ ಅನ್ನೋ ಒಂದು ಫ್ಲೋ ನಿಮ್ಮಲ್ಲಿ ಹರಿತಾ ಇರ್ತದೆ. ಆ ಫ್ಲೋ ನಲ್ಲಿ ಏನಾಗತ್ತೆ ಅಂತಂದ್ರ ಪ್ರಶ್ನೆಗಳ ಸಂಖ್ಯೆಯನ್ನ ತಪ್ಪಾಗಿ ಹಾಕ್ತೀರಿ, ಅಥವಾ ಕೆಲವೊಂದ್ಸಾರಿ ಪ್ರಶ್ನೆಯ ಸಂಖ್ಯೆನೇ ಹಾಕೋದಿಲ್ಲ. ಅದಕ್ಕಾಗಿ ಅಷ್ಟೊಂದು ವೇಗ ಒಳ್ಳೆಯದಲ್ಲ. ಸ್ವಲ್ಪ ಸಾವಧಾನ ಚಿತ್ತದಿಂದ ಪ್ರಶ್ನೆಗಳಿಗೆ ಉತ್ತರ ಮಾಡುವುದು ಬಹಳ ಮುಖ್ಯ. ಮತ್ತೆ ನಿಮ್ಮ ಉತ್ತರ ಪತ್ರಿಕೆ ಇದೆಯಲ್ಲ, ಅದು ಬಹಳ ನೀಟಾಗಿ ಚಂದಾಗಿ ಕಾಣಬೇಕು. ನೀವು ಕಂಪ್ಯೂಟರ್ನ ಉಪಯೋಗ ಮಾಡ್ತಾ ಇದ್ರೆ ಅಲ್ಲಿ ಒಂದು ವರ್ಡ್ ಬರ್ತದೆ, ಪೇಜ್ ಲೇಔಟ್ ಅಂತ, ಅಂದ್ರ ಪುಟ ವಿನ್ಯಾಸ ಅಂತ ಹೇಳ್ತಾರೆ. ಹಂಗ ನಿಮ್ಮ ಉತ್ತರ ಪತ್ರಿಕೆಯನ್ನ ಕಣ್ಣಾಡಿಸಿದಾಗ ಒಂದು ಚಂದದ ಪೇಜ್ ಲೇಔಟ್ ಮಾಡಿದ ಹಾಗೆ ಇರ್ತಕ್ಕಂತ ಒಂದು ಬರವಣಿಗೆಯ ಪುಟ ನಿಮ್ಮದು ಉತ್ತರ ಪತ್ರಿಕೆ ಕಾಣಿಸ್ಬೇಕು. ಅದಕ್ಕಾಗಿ ಮಾರ್ಜಿನಿಗೆ ಹಚ್ಚಿ ನೀಟಾಗಿ ಬರೆಯುವುದು ಬಹಳ ಮುಖ್ಯ. ಮತ್ತು ಕೆಲವು ಶೀರ್ಷಿಕೆಗಳು ಅಥವಾ ಹೆಡ್ಡಿಂಗ್ ಅನ್ನ ಹಾಕಬೇಕಾದಾಗ ಚೂರು ದೊಡ್ಡದಾಗಿ ಬರೆಯುವುದು ಅಥವಾ ಬೇರೆ ಇಂಕಿನಿಂದ ಬರೆಯುವುದು. ಮಾಮೂಲಿಯಾಗಿ ನೀವು ಬ್ಲೂ ಇಂಕಿನಿಂದ ಬರಿತಾ ಇರ್ತೀರಿ, ಈ ಹೆಡ್ಡಿಂಗ್ ಗಳನ್ನ ರೆಡ್ ಇಂಕಿನಿಂದ ಬರೆಯೋದು ಬರೆದ್ರೆ ತಪ್ಪಾಗೋದಿಲ್ಲ. ಅಥವಾ ನೀವು ಬ್ಲೂ ಇಂಕಿನಲ್ಲೇ ಬರಿತಾ ಇದ್ರೆ ಆ ಬ್ಲೂ ಇಂಕಿನಿಂದ ಹೆಡ್ಡಿಂಗ್ ಬರೋದು, ರೆಡ್ ಇಂಕಿನಲ್ಲಿ ಅದಕ್ಕೆ ಅಂಡರ್ಲೈನ್ ಹಾಕುವುದು ಅಥವಾ ಅದಕ್ಕೊಂದು ಬಾಕ್ಸ್ ಹಾಕುವುದು ಮಾಡಿದಾಗ ನೀವು ಮೌಲ್ಯಮಾಪಕರ ಗಮನವನ್ನ ಹೆಚ್ಚು ಸೆಳೆಯುವುದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಚೆಂದಾಗಿ ನೀಟಾಗಿ ಉತ್ತರ ಪತ್ರಿಕೆಯನ್ನ ಬರೆಯುವುದರಿಂದ ನಿಮ್ಮಲ್ಲಿ ಬೇರೆ ಕಡೆ ಯಾವುದಾದ್ರೂ ಸಣ್ಣ ಪುಟ್ಟ ದೋಷಗಳಾಗಿ ಅಂಕಗಳು ಕಡಿತಗೊಳ್ಳುವುದು ಇದ್ರೆ ಈ ನೀಟಾದ ಬರವಣಿಗೆಯಿಂದ, ಚಂದಾದ ಬರವಣಿಗೆಯಿಂದ ಮೌಲ್ಯಮಾಪಕರು ನಿಮ್ಮ ಬಗ್ಗೆ ಉದಾರತೆಯನ್ನ ತೋರಿ ಆ ಕಟ್ ಆಗತಕ್ಕಂತ ಅಂಕಗಳನ್ನ ಬಿಟ್ಟು ಬಿಡುವುದು. ಹೀಗಾಗಿ ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಳ್ಳುವಂತ ಸಾಧ್ಯತೆ ಇರ್ತತಿ. ಹಾಗಾಗಿ ನೀಟಾಗಿ ಬರೆಯುವುದು, ಉತ್ತರ ಪತ್ರಿಕೆಯನ್ನ ಚಂದಗಾನಿಸುವುದು ಬಹಳ ಮುಖ್ಯ. ಇನ್ನು ಭಾಷಾ ವಿಷಯಗಳಲ್ಲಿ ನೀವು ಬರೆಯುವಾಗ ಅಲ್ಲಿ ಪತ್ರಲೇಖನಗಳಿರ್ಬೋದು, ಪ್ರಬಂಧಗಳಿರ್ಬೋದು, ಗಾದೆ ಮಾತುಗಳು ಇರ್ಬೋದು, ಇವುಗಳನ್ನ ಬರೆಯುವಾಗ ಚೂರು ಗಮನ ಕೊಟ್ಟು ಬರೆಯುವುದು ಬಹಳ ಮುಖ್ಯ. ಪತ್ರಲೇಖನವನ್ನ ಒಂದು ಹೊಸ ಪುಟದಲ್ಲಿ, ಅಂದ್ರೆ ಪೂರ್ತಿಯಾಗಿ ಒಂದೇ ಪುಟದಲ್ಲಿ ಬರೆಯುವುದು ಉತ್ತಮ. ಅಂದ್ರೆ ಹಿಂದಿನ ಪುಟದಲ್ಲಿ ಅರ್ಧ, ಮತ್ತೆ ಇನ್ನೊಂದು ಪುಟದಲ್ಲಿ ಅರ್ಧ ಬರೆದ್ರೆ ಅದರ ವಿನ್ಯಾಸ ಏನ ಅಂತ ಹೇಳಿದೆ ನಾನು ಆಗ್ಲೇ, ಆ ವಿನ್ಯಾಸ ಚಂದ ಕಾಣಿಸುವುದಿಲ್ಲ. ಅದರಲ್ಲಿ ಹೊರ ವಿಳಾಸ, ಒಳ ವಿಳಾಸ, ವಿಷಯ ಅಂತೆಲ್ಲ ಇರ್ತದೆ. ಅದು ಒಂದು ಪುಟದಲ್ಲಿ, ಇದು ಇನ್ನೊಂದು ಪುಟದಲ್ಲಿ ಆದ್ರೆ ಅದು ಪತ್ರ ನೋಡ್ಲಿಕ್ಕೆ ಚಂದ ಕಾಣಿಸುವುದಿಲ್ಲ. ಹಂಗಾಗಿ ಒಂದೇ ಪುಟದಲ್ಲಿ ಪತ್ರಲೇಖನವನ್ನು ಬರೆದ್ರೆ ಅದರ ಪ್ಯಾಟರ್ನ್, ಪತ್ರಲೇಖನದ ಪ್ಯಾಟರ್ನ್ ಏನೈತಲ್ಲ ಅದು ಚೆನ್ನಾಗಿ ಕಾಣಿಸುತ್ತ. ಹಾಗಾಗಿ ಪತ್ರಲೇಖನವನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ, ಒಂದೇ ಪುಟದಲ್ಲಿ ಬರೆಯುವಂತೆ ನೋಡ್ಕೊಳ್ಳಿ, ಒಂದೇ ಪುಟದಲ್ಲಿ ಬರೆಯುವಂತೆ ನೋಡ್ಕೊಂಡು ಬರೆದ್ರೆ ಬಹಳ ಉತ್ತಮ. ಹಾಗೆ ನೀವು ಗಾದೆ ಮಾತುಗಳನ್ನ ಬರೀತಾ ಇರ್ತೀರಿ. ಆ ಗಾದೆ ಮಾತುಗಳನ್ನ, ಯಾವ ಗಾದೆ ಮಾತನ್ನ ನೀವು ಬರೀತಾ ಇದ್ದೀರಿ ಅನ್ನುವ ಹೆಡ್ಡಿಂಗ್ ಅಂದ್ರೆ ಶೀರ್ಷಿಕೆಯನ್ನು ಹಾಕುವುದು ಬಹಳ ಉತ್ತಮ. ನೀವು ಸುಮ್ಮನೆ ಪ್ರಶ್ನೆ ಸಂಖ್ಯೆ ಹಾಕಿರ್ತೀರಿ, ಹಾಕಿ ನಂತರ ಅದು ನೇರವಾಗಿ ವಿವರಣೆಗೆ, ಆ ಗಾದೆ ಮಾತಿನ ವಿವರಣೆಗೆ ತೊಡಗಿ ಬಿಡ್ತೀರಿ. ಅದರಲ್ಲಿ 2 ಆಯ್ಕೆಗಳಿರ್ತಾವೆ. ಗಾದೆ ಮಾತಿನಲ್ಲಿ ಒಂದು ಪ್ರಶ್ನೆಗೆ 2 ಗಾದೆ ಮಾತುಗಳನ್ನ ಕೊಟ್ಟಿರ್ತಾರೆ. ಒಂದು ಉದಾಹರಣೆಗೆ ನೋಡೋದಾದ್ರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದಿದ್ರೆ, ಇನ್ನೊಂದು ದುಡಿತವೇ ದುಡ್ಡಿನ ತಾಯಿ ಅಂತ ಇರ್ತದೆ. ನೀವು ಯಾವುದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀರಿ ಅನ್ನೋದು ಸ್ಪಷ್ಟವಾಗಿ ಕೆಳಗೆ ವಿಷಯ ಸಂಪೂರ್ಣ ಓದಿದಾಗ ಅದು ಮೌಲ್ಯಮಾಪಕರಿಗೆ ಮನದಟ್ಟಾಗತ್ತೆ. ಒಂದು ವೇಳೆ ನೀವು ಮೊದಲೇ ಅದರ ಹೆಡ್ಡಿಂಗ್ ಅನ್ನ ಹಾಕಿಬಿಟ್ರೆ, ಓ ವಿದ್ಯಾರ್ಥಿ ಈ ಗಾದೆ ಮಾತಿನ ಬಗ್ಗೆ
ಬರಿತಾ ಇದ್ದಾನೆ ಅನ್ನೋದು ಸ್ಪಷ್ಟ ಆಗತ್ತೆ. ಇಲ್ಲಾಂದ್ರೆ ನೀವು ಒಂದೊಂದು ಸಾರಿ ನಿಮ್ಮ ವಾಕ್ಯ ದೋಷಗಳು ಗೊಂದಲ ಮೂಡಿಸಿ ಮೌಲ್ಯಮಾಪಕರಿಗೂ ಕೂಡ ಗೊಂದಲ ಆಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಬರಿತಕ್ಕಂತ ಗಾದೆ ಮಾತು, ಕೆಲವೊಂದು ವಿಷಯಗಳನ್ನ ಮತ್ತು ಪ್ರಬಂಧಗಳನ್ನ ಅದರ ಮೇಲೆ ಶೀರ್ಷಿಕೆ ಹಾಕುವುದು ಬಹಳ ಉತ್ತಮ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಆಗುವಂತ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ತಪ್ಪುಗಳು ಏನು ಅಂತಂದ್ರೆ, ಒಂದೇ ಪ್ರಶ್ನೆಗೆ ಪ್ರಶ್ನೆ ಸಂಖ್ಯೆಗೆ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಉದಾಹರಣೆಗೆ ದುರ್ಯೋಧನ ಮತ್ತು ಭೀಷ್ಮ ಇವರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇರ್ತದೆ. ಅದೇ ಸಂಖ್ಯೆಗೆ ಇನ್ನೊಂದು ಪ್ರಶ್ನೆ, ಅಥವಾ ದುರ್ಯೋಧನನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇರ್ತದೆ. ನೀವು ಯಾವ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದೀರಿ ಅನ್ನೋದು ಮೊದಲ ಭಾಗದಲ್ಲಿ ಸ್ಪಷ್ಟಪಡಿಸಬೇಕು. ಇಲ್ಲದೆ ಹೋದ್ರೆ ಆ ಮೌಲ್ಯಮಾಪಕರಿಗೆ ಗೊಂದಲ ಆಗತ್ತೆ. ನೀವು ಯಾವುದನ್ನ ಹೇಳ್ತೀರಿ ಅನ್ನೋದು ಚೂರು ನಿಮಗೂ ಕೂಡ ಕನ್ಫ್ಯೂಷನ್ ಇರ್ತತಿ. ಆ ಗೊಂದಲವು ಮೌಲ್ಯಮಾಪಕರಿಗೂ ಬಂದ್ಬಿಟ್ಟು ಏನು ಬರೆದಿದ್ದಾನೆ ಈತ ಅನ್ನುವಂತ ಕಾಡೋದಕ್ಕೆ ಅವ್ರಿಗೂ ಕೂಡ ಶುರುವಾಗತ್ತೆ. ಅದಕ್ಕೆ ನೀವು ಆರಂಭದಲ್ಲಿ 1-2 ವಾಕ್ಯದಲ್ಲಿ ನೀವು ಯಾವ ಪ್ರಶ್ನೆಗೆ ಅಂದ್ರೆ ದುರ್ಯೋಧನ ಮತ್ತು ಭೀಷ್ಮ ಇವರ ನಡುವಿನ ಸಂಭಾಷಣೆಯನ್ನು ಬರೀತಾ ಇದ್ದೀರೋ, ಅಥವಾ ದುರ್ಯೋಧನನ ಬಗ್ಗೆ ನಿಮಗಿರ್ತಕ್ಕಂಥ ಅಭಿಪ್ರಾಯವನ್ನ ಬರೀತಾ ಇದ್ದೀರೋ ಅನ್ನೋದನ್ನ ಸ್ಪಷ್ಟಪಡಿಸಿದ್ರೆ ಮುಂದೆ ಮೌಲ್ಯಮಾಪಕರಿಗೆ ಓದ್ತಾ ಹೋದಂಗೆ ಈಸಿ ಆಗತ್ತೆ. ಆ ಕಾರಣಕ್ಕಾಗಿ ಈ ತರದ 2 ಪ್ರಶ್ನೆಗಳು ಒಂದೇ ಈ ಸಂಖ್ಯೆಗೆ ಇದ್ದಾಗ ಸ್ಪಷ್ಟವಾಗಿ ನೀವು ಮೊದಲೇ ತೀರ್ಮಾನ ಮಾಡಿ ಅದು ಮೌಲ್ಯಮಾಪಕರಿಗೂ ಅರ್ಥವಾಗುವಂತೆ ಬರೆಯೋದು ಬಹಳ ಮುಖ್ಯ. ಹಾಗೆ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಒಂದು ತಪ್ಪು ಏನು ಅಂತಂದ್ರೆ, ಕವಿ ಪರಿಚಯ ಇರ್ತದ. ಈ ಸಾಮಾನ್ಯವಾಗಿ ನಮ್ಮ ಅಭ್ಯಾಸಕ್ಕಿರ್ತಕ್ಕಂಥ ಕವಿಗಳಲ್ಲಿ ಹಳೆಗನ್ನಡದ ಕವಿಗಳು, ನಡುಗನ್ನಡದ ಕವಿಗಳು ಮತ್ತು ಹೊಸಗನ್ನಡದ ಕವಿಗಳು ಕೂಡ ಇರ್ತಾರೆ. ನೀವು ಎಲ್ಲ ಕವಿಗಳನ್ನ ಓದಿರ್ತೀರಿ, ನಿಮ್ಗೆಲ್ಲ ಗೊತ್ತಿರ್ತದ. ಹಳೆಗನ್ನಡ ಕವಿಗಳು, ನಡುಗನ್ನಡ ಕವಿಗಳು ಇವರೆಲ್ಲ ಇರ್ತಾರೆ. ಆದ್ರೆ ಅವಸರದಲ್ಲಿ ಅಥವಾ ಸಮಯ ಆಗಿಬಿಡುತ್ತೆ, ಪೇಪರ್ ಬರೆದು ಬಿಡ್ಬೇಕು ಅನ್ನುವಂತ ಒಂದು ಧಾವಂತದಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ, ಹಳೆಗನ್ನಡ ಕವಿ ಒಬ್ಬ ರನ್ನ ಕವಿಯ ಪರಿಚಯ ಇತ್ತು ಅಂತಂದ್ರೆ ಅವನ ಕಾಲ, ಸ್ಥಳ ಎಲ್ಲ ಬರೆದಿರ್ತೀರಿ. ಬರೆದಾಗ ಆತನ ಬಿರುದು ಬಾವಲಿಗಳು ಬರೆಯುವಂತ ಸಂದರ್ಭದಲ್ಲಿ ಹೊಸಗನ್ನಡ ಕವಿಗೆ ಕೊಡ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕವಿ ರನ್ನನಿಗೆ ದೊರೆತಿವೆ ಅಂತಂದ್ಬಿಟ್ರೆ ಎಂಥ ಆಭಾಸ ಆಗಿಬಿಡುತ್ತೆ, ಹೌದಿಲ್ಲ? ಆ ಕಾರಣಕ್ಕಾಗಿ ಸ್ವಲ್ಪ ಎಚ್ಚರ ವಹಿಸಬೇಕು ಮಕ್ಕಳೇ. ಹಳಗನ್ನಡ ಕವಿಗಳಿಗೆ, ನಡುಗನ್ನಡ ಕವಿಗಳಿಗೆ ಯಾವುದೇ ಪ್ರಶಸ್ತಿಗಳು, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿಗಳು ಇಂತಹ ಪ್ರಶಸ್ತಿಗಳು ಇರುವುದಿಲ್ಲ. ಅವೆಲ್ಲವೂ ನಮ್ಮ ಹೊಸಗನ್ನಡದ ಆಧುನಿಕ ಕಾಲದ ನಮ್ಮ ಕಾಲದ ಕವಿಗಳಿಗೆ ಈ ತರನ ಪ್ರಶಸ್ತಿಗಳು ಇರ್ತವೆ. ಹಳೆಗನ್ನಡದ ಮತ್ತು ನಡುಗನ್ನಡದ ಕವಿಗಳಿಗೆ ಬಿರುದುಗಳು ಇರ್ತವೆ. ಅವರು ರಾಜಾಶ್ರಯದಲ್ಲಿ ಇರ್ತಿದ್ರಿಂದ ಅವರಿಗೆ ರಾಜರು ಕೊಡ್ತಕ್ಕಂತಹ ಬಿರುದುಗಳು ಮಾತ್ರ ಇರ್ತವೆ. ಹಾಗಾಗಿ ನಾವು ಗಮನವನ್ನ ಇಟ್ಕೋಬೇಕು ಈ ವಿಷಯದಲ್ಲಿ. ನಿಮ್ಮ ಅಭ್ಯಾಸಕ್ಕಿರ್ತಕ್ಕಂತಹ ಪಾಠಗಳು ಯಾವುವು, ಅವುಗಳನ್ನ ಬರೆದಿರುವ ಲೇಖಕರು ಯಾರು ಅನ್ನೋದು ಸ್ಪಷ್ಟವಾಗಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನೀವು ಕನ್ನಡ ಭಾಷೆಯಲ್ಲಿ ಸಂದರ್ಭ, ಸ್ವಾರಸ್ಯ, ಆಯ್ಕೆ ಬರೆಯುವಾಗ ಬಹಳ ಸಹಕಾರಿಯಾಗತ್ತೆ. ಇಲ್ಲದೆ ಹೋದ್ರೆ ಯಾವುದೋ ಪಾಠಕ್ಕೆ ಇನ್ಯಾರ್ದೋ ಲೇಖಕರ ಹೆಸರನ್ನ ಹಾಕಿ ಬಿಡುವಂತ ಸಂದರ್ಭ ನಾನು ನೋಡಿದ್ದೀನಿ. ಹಾಗಾಗಬಾರ್ದು. ಅದಕ್ಕೋಸ್ಕರ ಯಾವ ಪಾಠವನ್ನ ಯಾವ ಲೇಖಕರು ಬರೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಮತ್ತೆ ಇನ್ನು ಬೇರೆ ವಿಷಯಗಳಲ್ಲಿ ನೀವು ಕೆಲವೊಂದು ಉತ್ತರ ಬರೆಯುವಾಗ ಕೆಲವು ವಿಷಯಗಳನ್ನ ಪಟ್ಟಿ ಮಾಡ್ತಾ ಹೋಗ್ತೀರಿ. ಆ ಪಟ್ಟಿ ಮಾಡುವಾಗ ಈ ಸ್ಟಾರ್ ಅನ್ನೋ ಮತ್ತಿನ್ಯಾವುದೋ ಚಿಹ್ನೆಯನ್ನ ಹಾಕ್ತಾ ಇರ್ತೀರಿ. ಆ ಚಿಹ್ನೆ ಕೂಡ ಚಂದಾಗಿ ನೀಟಾಗಿ ಸ್ಟಾರ್ ಇರ್ಬೋದು ಅಥವಾ ಒಂದು ಫ್ಲವರ್ ತರದ ಮಾರ್ಕ್ ಇರ್ಬೋದು, ಅವುಗಳನ್ನ ಚಂದಾಗಿ ನೀಟಾಗಿ ಹಾಕಿದ್ರೆ ನಿಮ್ಮ ಉತ್ತರ ಪತ್ರಿಕೆಯ ಸೌಂದರ್ಯ ಹೆಚ್ಚಾಗಿ ಕಾಣಿಸುತ್ತ. ಈ ಸ್ಟಾರು, ಫ್ಲವರು ಈ ತರದ್ದನ್ನ ಮೊದಲೇನೆ ಸ್ವಲ್ಪ ಖಾಲಿ ಇದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವು ಚೆನ್ನಾಗಿ ಬರ್ತದೆ. ಇದರಿಂದ ನಿಮ್ಮ ಉತ್ತರ ಪತ್ರಿಕೆಯ ಸೌಂದರ್ಯ ಹೆಚ್ಚಾಗತ್ತೆ, ನಿಮ್ಮ
ಉತ್ತರ ಪತ್ರಿಕೆಯ ಬಗ್ಗೆ ಮೌಲ್ಯಮಾಪಕರು ಹೆಚ್ಚಿನ ಒಂದು ಉತ್ಸಾಹವನ್ನ ತೋರಿ ಹೆಚ್ಚಿನ ಅಂಕಗಳನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಈ ಎಲ್ಲ ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ತೀರಿ. ಸಾಮಾನ್ಯವಾಗಿ ನಾನು ತರಗತಿಯಲ್ಲಿ ಕಂಡಿರ್ತಕ್ಕಂತಹ ಇವು ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡುಕೊಂಡಿರ್ತಕ್ಕಂತಹ ಕೊರತೆಗಳು, ಇವುಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮ್ಮ ಶಿಕ್ಷಕರು ನಿಮಗೆ ಹೇಳಿರಬಹುದು. ಅವುಗಳನ್ನು ಪಾಲನೆ ಮಾಡ್ರಿ. ಇವುಗಳು ಕೂಡ ನಿಮ್ಗೆ ಇಷ್ಟ ಆದ್ರೆ, ಸರಿ ಅನ್ಸಿದ್ರೆ ಪಾಲನೆ ಮಾಡ್ರಿ. ಒಳ್ಳೆಯ ಪರೀಕ್ಷೆ ನಿಮ್ಮದಾಗ್ಲಿ, ಫಲಿತಾಂಶ ನಿಮ್ಮದಾಗ್ಲಿ. ನಾಳೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನೀವೆಲ್ಲ ಯಶಸ್ಸನ್ನ ಗಳಿಸ್ರಿ ಅಂತ ನಾನು ನಿಮಗೆಲ್ಲ ಶುಭವನ್ನ ಹಾರೈಸ್ತೀನಿ. ನಮಸ್ಕಾರ.